ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ ಚೇತನ್ ಟೆಕ್ ಫಾರ್ಮ್ ಇನ್ ಕನ್ನಡ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಆಫ್ರಿಕನ್ ಮಹಾಗಣಿ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಂಡು ಕೊಡ್ತಾ ಇದ್ದೀನಿ. ಲೈಕ್ ಆಫ್ರಿಕನ್ ಮಹಾಗಣಿ ಪಾರ್ಟ್ 1 ನಾನು ಆಲ್ರೆಡಿ ನಿಮಗೆ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡಿದ್ದೀನಿ. ಯಾರಾದರೂ ಚೆಕ್ ಮಾಡಿಲ್ಲ ಅಂದರೆ ಪ್ಲೀಸ್ ಚೆಕ್ ಮಾಡಿ. ಅದರಲ್ಲಿ ಶುಗರ್ ಬಾದಾಮ್ ಬೆನಿಫಿಟ್ಸ್ ಮತ್ತು ಆಫ್ರಿಕನ್ ಮಹಾಗಣಿ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ಬ್ರೀಫ್ ಡೀಟೇಲ್ಸ್ ಕೊಟ್ಟಿದ್ದೀನಿ. ಪ್ಲೀಸ್ ಚೆಕ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಲಿ. ಮತ್ತು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಒಂದು ಕ್ಯೂರಿಯಸ್ ಆಗಿ ಹೇಳಿದ್ದೆಲ್ಲ, ಲೈಕ್ ಆಫ್ರಿಕನ್ ಮಹಾಗಣಿನ ಗಿಡ ನೆಡೋದ್ರಿಂದ ಲೈಕ್ ಸೇಮ್ ಲೈಕ್ ವಾಟ್ ವಿ ಕ್ಯಾನ್ ಸ್ಟಾಕ್ಸ್ನಲ್ಲಿ ಇನ್ವೆಸ್ಟ್ ಮಾಡ್ದಂಗೆ ಅಂತ, ಲೈಕ್ ಗ್ರೀನ್ ಸ್ಟಾಕ್ಸ್ ವಾಟ್ ವಿ ಕ್ಯಾನ್ ಕಾಲ್ಡ್ ಎಸ್ ಎ ಗ್ರೀನ್ ಸ್ಟಾಕ್ಸ್ ಅಂತ ಕೂಡ ಕರಿತಿದ್ದೆ ಅಲ್ಲ ನಾನು ಲಾಸ್ಟ್ ವಿಡಿಯೋದಲ್ಲಿ. ವೈ ವಿ ಕಾಲ್ಡ್ ಎಸ್ ಎ ಗ್ರೀನ್ ಸ್ಟಾಕ್ಸ್ ಅಂತ ನಾನು ಎಂಡ್ ಆಫ್ ದ ವಿಡಿಯೋ ಐ ಗೋಯಿಂಗ್ ಟು ಕನ್ಕ್ಲೂಡ್ ಯು ಅಬೌಟ್ ದಟ್ ಒನ್. ಆ್ಯಂಡ್ ಓಕೆ, ನನ್ನ ಆಫ್ರಿಕನ್ ಮಹಾಗಣಿ ಜರ್ನಿ ಬಂದುಬಿಟ್ಟು ಐ ಕಂಪ್ಲೀಟೆಡ್ ಮೈ PU. ನನ್ನ PUC ಮುಗಿಸ್ಕೊಂಡು ಜಸ್ಟ್ ಆಗ್ತಾನೆ ಇಂಜಿನಿಯರಿಂಗ್ಗೆ ಜಾಯ್ನ್ ಆಗಿದ್ದೆ. ಸೇಮ್ ಆ ಟೈಮಲ್ಲಿ ಕೊರೋನಾ ಬಂದುಬಿಟ್ಟು ಲೈಕ್ ನಮ್ಗೆ ಆ್ಯಕ್ಚುಲಿ ಆ ಫಾರ್ಮಲ್ಲಿ ಟ್ಯಾಮ್ರಿನ್ ಆಲ್ರೆಡಿ ಇತ್ತು. ಆ್ಯಂಡ್ ಒನ್ ಪಾರ್ಟ್ ಇನ್ನೊಂದು ಕಡೆ ಬಂದುಬಿಟ್ಟು ಸ್ಪೇಸಲ್ಲಿ ಪೊಮೊಗ್ರನೇಟ್, ಮ್ಯಾಂಗೋ ಮತ್ತು ಚೀಕು ಅಂತೀವಲ್ಲ, ವಾಟ್ ವಿ ಕ್ಯಾನ್ ಚೀಕು ಅಂತೀವಲ್ಲ, ಬ್ಲ್ಯಾಕ್ ಕಲರ್ ಬರುತ್ತಲ್ಲ ಆ ಟೈಪ್ ಆ ಫ್ರೂಟ್ಸ್ ಇದ್ವು. ಪ್ರಾಬ್ಲಮ್ ಏನು ಅಂದರೆ ಡ್ರಾಟ್ ಆಯಿತು. ಲೈಕ್ ವಾಟರ್ನ ಡ್ರಿಪ್ ಇರಿಗೇಷನ್ ಕಮ್ಮಿ, ಲೈಕ್ ವಾಟರ್ ಪ್ರಾಬ್ಲಮ್ ಆಗಿಬಿಟ್ಟು ಕಂಪ್ಲೀಟ್ಲಿ ವಿ ಲಾಸ್ ದ ಪ್ಲ್ಯಾಂಟ್ಸ್. ಆ್ಯಂಡ್ ಸೆಕೆಂಡ್ ಥಿಂಗ್, ನಾವು ಆಫ್ರಿಕನ್ ಮಹಾಗಣಿ ಆ ಟೈಮಲ್ಲಿ ಚೂಸ್ ಮಾಡೋವಾಗ ಸ್ವಲ್ಪ ನೀರು ಬರ್ತಿತ್ತು, ಲೈಕ್ ಕಂಪ್ಲೀಟ್ಲಿ ಫುಲ್ ವಾಟರ್ ಸೋರ್ಸ್ ಕಮ್ಮಿ ಇತ್ತು. ಬಟ್ ಆಫ್ರಿಕನ್ ಮಹಾಗಣಿ ಚೂಸ್ ಮಾಡಲು ಒಂದು ಕಾರಣ ಇದೆ ಆ್ಯಕ್ಚುಲಿ, ಲೈಕ್ ವಿ ಲಾಸ್ ಎವ್ರಿಥಿಂಗ್. ಪ್ಲ್ಯಾಂಟೇಷನ್ ಎಲ್ಲ ಲಾಸ್ ಆಯಿತು ನಮಗೆ. ಸೊ ನೆಕ್ಸ್ಟ್ ಫೇಸಲ್ಲಿ ಆಲ್ರೆಡಿ ನಮಗೆ ಡ್ರಿಪ್ ಇರಿಗೇಷನ್ ಪೈಪ್ಲೈನ್ ಇತ್ತು. ಸೊ ನಾವು ನೆಕ್ಸ್ಟ್ ಆಫ್ರಿಕನ್ ಮಹಾಗಣಿನ ಚೂಸ್ ಮಾಡ್ಕೊಂಡಿದ್ದು. ಆಫ್ರಿಕನ್ ಮಹಾಗಣಿ ನನ್ನ ಇಂಜಿನಿಯರಿಂಗ್ ಟೈಮ್ 2021 ಅಲ್ಲಿ ಪ್ಲ್ಯಾಂಟ್ ಮಾಡಿದ್ದು. 2021 ಜೂನಲ್ಲಿ ಪ್ಲ್ಯಾಂಟ್ ಮಾಡಿದ್ದು. ಆ್ಯಕ್ಚುಲಿ ನಾನು ಕಂಪ್ಲೀಟ್ ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಹೇಳೋಕ್ಕೆ. 2021 ಮಹಾಗಣಿ ಪ್ರಾಜೆಕ್ಟ್ 2021 ಜೂನಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು. ಈ ಆಫ್ರಿಕನ್ ಮಹಾಗಣಿ ಲೈಕ್ ಜಸ್ಟ್ ಕೆಲವ್ರು ಯಾರೋ ಸಜೆಷನ್ ಮಾಡಿದ್ದು, ಅದನ್ನ ಸಜೆಷನ್ನ ತೊಗೊಂಡು ನಾವು ರಿಸರ್ಚ್ ಮಾಡಿದಾಗ ಆ ಟೈಮಲ್ಲಿ ಆ್ಯಕ್ಚುಲಿ ಒನ್ ಆಫ್ ದ ಬೂಮಿಂಗ್ ಬಿಸ್ನೆಸ್ ಆಫ್ರಿಕನ್ ಮಹಾಗಣಿ ಬಂದುಬಿಟ್ಟು. ಆ್ಯಂಡ್ ಸೆಕೆಂಡ್ ಥಿಂಗ್, ಆಫ್ರಿಕನ್ ಮಹಾಗಣಿಯಲ್ಲಿ ಯೂಟ್ಯೂಬಲ್ಲಿ ಮೋಸ್ಟ್ ಟ್ರೆಂಡಿಯಸ್ಟ್ ಒನ್ ಅನ್ಬೋದು. ಲೈಕ್ ಯು ಕ್ಯಾನ್ ಅರ್ನ್ ವಾಟ್ ವಿ ಕ್ಯಾನ್ CRs, 1 CR 2 CR ಅದೇ ರೀತಿಯಾಗಿತ್ತು. ಮತ್ತು ನಾವು ಆ್ಯಕ್ಚುಲಿ ಇದನ್ನು ತಂದಿದ್ದು ಬಂದುಬಿಟ್ಟು ಹೆಸರುಘಟ್ಟದಲ್ಲಿ ನಮಗೆ IHR ಅಂತ ಒಂದು ಕೇಳಿರ್ಬೋದು ನೀವು, ಫಾರ್ಮಿಂಗು. ಅಲ್ಲಿ ಒಂದು ಚಿಕ್ಕ ನರ್ಸರಿ ಹತ್ರ ತಂದಿದ್ದೀನಿ. ನಿಮ್ಮ ನರ್ಸರಿ ಡೀಟೇಲ್ಸ್ ಬೇಕಂದರೆ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಆ್ಯಂಡ್ ಅವ್ರ ನಂಬರ್ ಕೂಡ ನನ್ನ ಹತ್ರ ಇದೆ. ಪ್ಲ್ಯಾಂಟ್ಸ್ ಮಾತ್ರ ಸೂಪರಾಗಿದೆ ಅಲ್ಲಿ ಆ್ಯಕ್ಚುಲಿ. ಬಟ್ ಸ್ವಲ್ಪ ಕಾಸ್ಟ್ ಜಾಸ್ತಿ ಇದೆ ಈಗ ಐ ಡೋಂಟ್ ನೋ ವಾಟ್ ಈಸ್ ದ ಕಾಸ್ಟ್. ಅದು ಕಂಪ್ಲೀಟ್ ನನ್ನ ಪ್ಲ್ಯಾಂಟ್ನ ಕಾಸ್ಟ್ ಬಗ್ಗೆ ಎಲ್ಲ ನಿಮಗೆ ತಿಳಿಸ್ಕೊಂಡು ಕೊಡ್ತೀನಿ. ನಾವು ಆ್ಯಕ್ಚುಲಿ ಟೋಟಲ್ ತಂದಿದ್ದು 1300 ಪ್ಲ್ಯಾಂಟ್ಸ್ನ ತಂದಿದ್ದು. ಓಕೆನಾ, 1300 ಪ್ಲ್ಯಾಂಟ್ಸ್ಗೆ ಅರೌಂಡ್ 60 rupees ತಂದಿದ್ದು. ಇದು 2021 ಪ್ರೈಸ್ ಎಸ್ಟಿಮೇಷನ್, ನಾಟ್ ನೌ. ಈಗ ಪ್ರೆಸೆಂಟ್ ನಾನು ಮತ್ತೆ ಈಗಿನ ಮಾರ್ಕೆಟ್ ಪ್ರೈಸ್ ಕೂಡ ಹೇಳ್ತೀನಿ. ಸೊ 1300 ಪ್ಲ್ಯಾಂಟ್ಸ್ಗೆ ಅರೌಂಡ್ 60 rupees ಆಗಿ ಕಾಸ್ಟ್ ಎಸ್ಟಿಮೇಟ್ ಮಾಡಿದ್ರೆ 78,000 ಆರ್ ನಿಯರ್ಲಿ 80,000 ಆಗುತ್ತೆ. ಆ್ಯಂಡ್ ವಿತ್ 5,000 rupees ಫಾರ್ ಟ್ರಾನ್ಸ್ಪೋರ್ಟ್. ಬ್ಯಾಂಗ್ಳೂರ್ ಟು ಮೈ ಹೋಮ್ ಟೌನ್, ನನ್ನ ಮನೆಗೆ ಬರೋಕ್ಕೆ ನಿಯರ್ಲಿ 120 to 130 kilometers ಇರುತ್ತೆ. ಸೊ 5,000 ಅವರು ಚಾರ್ಜ್ ಮಾಡಿದ್ರು. ಇಲ್ಲಿ ನಾವು ಸ್ಪೇಸಿಂಗ್ ಬಂದುಬಿಟ್ಟು 3 types ಆಫ್ ಸ್ಪೇಸಿಂಗ್ ಮಾಡಿದ್ದೀನಿ. ಲೈಕ್ 15x15 ಒಂದು ಸ್ಪೇಸಿಂಗು, ಆ್ಯಂಡ್ 12x12 ಒಂದು ಸ್ಪೇಸಿಂಗು, ಆ್ಯಂಡ್ 10x10 ಒಂದು ಸ್ಪೇಸಿಂಗು. ನೀವು ವೈ ಯು ಡಿಪ್ಲಾಯ್ಡ್ ಬೋತ್, ಲೈಕ್ ಈ ಥರ ಏನಕ್ಕೆ ಸ್ಪೇಸಿಂಗ್ ಮಾಡಿದ್ಯಾ ಅಂತ ನಿಮ್ಗೆ ಡೌಟ್ ಬರ್ಬೋದು. ಆಲ್ರೆಡಿ ನಾವು ಕೆಲವು ಪ್ಲ್ಯಾಂಟೇಷನ್ನ ವಿಸಿಟ್ ಮಾಡಿದ್ವಿ. ಅವ್ರು ಆಲ್ಮೋಸ್ಟ್ 10x10 ಸ್ಪೇಸಿಂಗಲ್ಲೇ ಇಟ್ಟಿದ್ದಾರೆ. ಓಕೆ, ವೈ ಬಿಕಾಸ್ ಒಂದು 10x10 ಸ್ಪೇಸಿಂಗಲ್ಲಿ ಇಟ್ಟಾಗ 400 ಚೇಂಜ್ ಪ್ಲ್ಯಾಂಟ್ಸ್ ಏನೋ, ಐ ಮೀನ್ ಮೋರ್ ದೆನ್ 400 ಪ್ಲ್ಯಾಂಟ್ಸ್ ಬರ್ತಾವೆ ಈಸಿಯಾಗಿ 1 acreಗೆ. ಬಟ್ ಫ್ಯೂಚರ್ ಗ್ರೋತ್ ಆಗ್ತಾ ಪ್ಲ್ಯಾಂಟ್ ಗ್ರೋಯಿಂಗ್ ಎಬಿಲಿಟೀಸ್ ಅಂದರೆ ಆ ಕೆನೋಪೀಸ್ ಎಲ್ಲ ಲೈಕ್ 2 ಪ್ಲ್ಯಾಂಟ್ಸ್ ಮರ್ಜ್ ಆಗೋ ಚಾನ್ಸ್ ಜಾಸ್ತಿ ಇದೆ. ಸೊ ನಾವು ಮೇಜರ್ ಅಂದರೆ ಜಾಸ್ತಿ ಬಂದುಬಿಟ್ಟು 15x15 ಇಟ್ಬಿಟ್ಟಿದ್ದೀವಿ. ಆಲ್ರೆಡಿ ನಾವು 1300 ಪ್ಲ್ಯಾಂಟ್ಸ್ ತಂದುಬಿಟ್ಟಿದ್ವಲ್ಲ. ಸೊ ವಿ ಹ್ಯಾವ್ ಟು ಪ್ಲೇಸ್ ದಟ್ ಒನ್. ನಮ್ಗೆ ಬೇರೆ ಆಪ್ಷನ್ ಇಲ್ಲ. ಸೊ ಮತ್ತೆ ಮೇಜರಾಗಿ ಎಲ್ಲ ಆಲ್ಮೋಸ್ಟ್ 3 acres 15x15 ಪ್ಲೇಸ್ ಮಾಡಿ, ಮಿಕ್ಕಿರೋ ಪ್ಲ್ಯಾಂಟ್ಸ್ ಲೈಕ್ 12x12 ಪ್ಲೇಸ್ ಮಾಡಿದ್ವಿ. ಉಳಿದಂಥ 150 ಪ್ಲ್ಯಾಂಟ್ಸ್ ಏನೋ ಎಕ್ಸ್ಟ್ರಾ ಮಿಕ್ತು. ಈ 150 ಪ್ಲ್ಯಾಂಟ್ಸ್ ನಮ್ಮ ಹತ್ರ ಟ್ಯಾಮ್ರಿನ್ ಇದೆ ಅಂತ ಆಲ್ರೆಡಿ ಹೇಳಿದ್ನಲ್ಲ, ಆ ಕೆಳಗಡೆ ನಮ್ಮ ಹತ್ರ ಸ್ವಲ್ಪ ಎಕ್ಸ್ಟ್ರಾ ವೇಸ್ಟ್ ಜಾಗ ಇತ್ತು, ಅದರಲ್ಲಿ ನಾವು 10x10 ಇಟ್ಟಿದ್ವಿ. ಸೊ 3 types ಆಫ್ ಸ್ಪೇಸಿಂಗ್ ನನ್ನ ಹತ್ರ ಆಲ್ರೆಡಿ ಟೆಸ್ಟಿಂಗ್ ಇದೆ.
ನಿಮ್ಗೆ ಯಾರಾದರೂ ಕಂಪ್ಲೀಟ್ಲಿ ಡೌಟ್ ಇದೆ ಅಂದರೆ ನಾನು ಟೇಪ್ ತೊಗೊಂಡೋಗಿ ಬಿಟ್ಬೇಕಂದ್ರೆ ಸ್ಮಾಲ್ ಶಾರ್ಟ್ ವಿಡಿಯೋ ಬೇಕಂದರೆ ಮಾಡಿ ತಿಳಿಸ್ಕೊಂಡ್ಕೊಡ್ತೀನಿ, ಓಕೆನಾ. ಸೊ ಇಷ್ಟು ನನ್ನ ಫಸ್ಟ್ ಪ್ಲ್ಯಾಂಟೇಷನ್ ತಂದಾಗ ಮತ್ತು 15 ಸ್ಪೇಸಿಂಗ್ ಬಂದುಬಿಟ್ಟು ಈ ಸ್ಪೇಸಿಂಗ್ನ ಯೂಸ್ ಮಾಡಿದ್ದು. ನಾವು ಸ್ಪೇಸಿಂಗ್ ಆ್ಯಕ್ಚುಲಿ ಮಾರ್ಕಿಂಗ್ ಮಾಡಿಸ್ಕೊಂಡ್ವಿ, ಲೈಕ್ ಲೇಬರ್ಸ್ನ ತೊಗೊಂಡ್ಬಿಟ್ಟು ಕಂಪ್ಲೀಟ್ಲಿ ವೈಟ್ ಆ್ಯಶ್ ಬರುತ್ತಲ್ಲ ಬೋರ್ ಪೌಡ್ರ್, ಆ ಬೋರ್ ಪೌಡ್ರನ್ನ ತೊಗೊಂಡು ಸ್ಟ್ರೈಟ್ ಲೈನ್ಸ್ನ ತೊಗೊಂಡು ಸ್ಪೇಸಿಂಗ್ಗೆ ಪಾಯಿಂಟ್ಸ್ಗೂ ಮಾರ್ಕ್ ಮಾಡಿದ್ವಿ. ಮತ್ತು ಕ್ಲೀನಿಂಗ್ ಎಲ್ಲ 1 lakh ತನಕ ಆಗಿದೆ ಆ್ಯಕ್ಚುಲಿ ಆ ಪ್ಲ್ಯಾಂಟ್ಸ್ನ ತೆಗಿಯೋಕ್ಕೆ. ಅದಕ್ಕೂ ಇದು ನಿಮ್ಮ ಪ್ಲ್ಯಾಂಟ್ ಕ್ಲೀನ್ ಇದ್ದರೆ ಓಕೆ ಫೈನ್, ಒಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಜಾಸ್ತಿನೇ ಆದಂಗೆ. ಸೆಕೆಂಡ್ ಥಿಂಗ್, ಇದೆಲ್ಲ ಮತ್ತು JCPಯಲ್ಲಿ ಮಾಡಿದ್ದೆ ಆ್ಯಕ್ಚುಲಿ. JCPಯನ್ನು ಯೂಸ್ ಗುಂಡಿ ಎಲ್ಲ ನಾವು JCPಯಲ್ಲೇ ಇದು ಮಾಡಿದ್ದು. ಮಹಾಗಣಿ ಪ್ಲ್ಯಾಂಟ್ಸ್ನ ತಂದಿದ್ದಾಯಿತು. ಲೈಕ್ ವಾಟ್ ವಿ ಫೇಸ್, ಲೈಕ್ ನನ್ನ ಅಬ್ಸರ್ವೇಷನಲ್ಲಿ ನನ್ನ ಪ್ಲ್ಯಾಂಟ್ಸ್ನ ತಂದು ಮನೆ ಹತ್ರ ಇಟ್ಬಿಟ್ವಿ, ಕಂಪ್ಲೀಟ್ಲಿ ಮನೆ ಹತ್ರ ಇಟ್ಬಿಟ್ಟು ಒಂದು 20 days ಏನೋ ಮನೆ ಹತ್ರ ಮೇಂಟೈನ್ ಮಾಡ್ತೀವಿ. ವಾಟ್ರ್ ಹಾಕ್ಕೊಂಡು ಮೇಂಟೈನ್ ಮಾಡಿದಾಗ ಕಂಪ್ಲೀಟ್ಲಿ ನಾನು ಒಂದು ಅಬ್ಸರ್ವ್ ಮಾಡಿದೆ, ಆ ಮಹಾಗಣಿ ಸ್ಟೆಮ್ಸಲ್ಲಿ ಪ್ಲ್ಯಾಂಟ್ಸ್ ಬರೋವಾಗ ಚೆನ್ನಾಗಿತ್ತು, ಬಟ್ ಮೇ ಬಿ ಕ್ಲೈಮೇಟ್ ಚೇಂಜ್ ಆಯಿತಾ ಇಲ್ಲ ಲೈಕ್ ವಾಟ್ ಹ್ಯಾಪನ್ಸ್ ಐ ಡೋಂಟ್ ನೋ, ಏನಾಗಿದೆ ಕಂಪ್ಲೀಟ್ಲಿ ಗೊತ್ತಿಲ್ಲ. ಚಿಕ್ಕ ಗಿಡ ಇದ್ದಾಗ ಆ್ಯಂಡ್ ಪ್ಲ್ಯಾಂಟ್ ಸೆಲೆಕ್ಷನ್ ಕೂಡ ಡೋಂಟ್ ಟೇಕ್ ಮಚ್. ಚಿಕ್ಕ ಗಿಡ ತೊಗೊಳಕ್ಕೆ ಹೋಗ್ಬಿಟ್ರೆ ಮಿನಿಮಮ್ 5 to 6 months ಮಿನಿಮಮ್, ಡೋಂಟ್ ಕಮ್ ಮೇಜರ್ 1 year ಕೂಡ ಬೇಡ, ಬಿಕಾಸ್ ನಮ್ಮ ಸಾಯಿಲ್ಗೆ ಅಡ್ಯಾಪ್ಟ್ ಆಗುತ್ತೆ. ಲೈಕ್ ಇಲ್ಲಿ ಆ ಟೈಮಲ್ಲಿ ನಾನು ಒಂದು ಪ್ರಾಬ್ಲಮ್ ಡಿಸೀಸ್ನ ನೋಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ಗೂಗಲಲ್ಲಿ ಚೆಕ್ ಮಾಡಿದಾಗ ಇದು ಶೂಟ್ ಬೋರರ್ ಅಂತ ಬರುತ್ತೆ. ಶೂಟ್ ಬೋರರ್ ಅನ್ನೋ ಒಂದು ಡಿಸೀಸು, ಶೂಟ್ ಬೋರರ್ ಆ್ಯಂಡ್ ಆಲ್ಸೋ ಕಾಲ್ಡ್ ಎಸ್ ಮಹಾಗಣಿ ಬೋರರ್ ಅಂತ ಅಂತಾರೆ. ಲೈಕ್ ನಮ್ಮ ಹೊಸ ಚಿಗುರು ಅಥವಾ ಒಂದು ಸ್ಟೆಮ್ ಇರುತ್ತಲ್ಲ, ಸ್ಟೆಮ್ ಕಂಪ್ಲೀಟ್ಲಿ ವಾಟ್ ವಿ ಕ್ಯಾನ್ ಕಾಲ್ ಬರ್ನ್ ಆಗಿರೋ ಥರ ಪ್ಲ್ಯಾಂಟ್ ಗ್ರೋತ್ ರೇಟ್ ಕಮ್ಮಿ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಇದಕ್ಕೆ ನಾನು ಯೂಸ್ ಮಾಡಿರೋ ಕೆಮಿಕಲ್ಸು, ನಾನು ಆ್ಯಕ್ಚುಲಿ ಕೆಮಿಕಲ್ಸ್ ಕಂಪ್ಲೀಟ್ಲಿ ನಿಮಗೆ ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ, ವಾಟ್ ಕೆಮಿಕಲ್ಸ್ ಐ ಯೂಸ್ಡ್ ಅಂತ. ಒಂದು ಸರಿ ಹೆಸರು ಕೂಡ ಓದ್ತೀನಿ. ಕೆಮಿಕಲ್ಸ್ ಬಂದುಬಿಟ್ಟು ಎಂಬೋಸ್ EMBOZ 0.5 grams ಮತ್ತು SARYNERSP ಇದು 15 ಲೀಟರ್ಸ್ಗೆ 1 gram ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಸ್ಪ್ರೆಡ್ 3 ml. ಸ್ಪ್ರೆಡ್ ಅಂದರೆ ಸ್ಟಿಕ್ಕರ್ ಥರ ಲೈಕ್ ಅಂಟ್ಕೊಳತ್ತ ಆ ಥರ. ನನ್ನ ಸಜೆಷನ್ ನಿಮ್ಗೆ ಏನಂದರೆ, ನೀವು ಫಸ್ಟೇ ಪ್ಲ್ಯಾಂಟ್ಸ್ನ ತಂದಿಕ್ಕೊಂಡಾಗ ಈ ಸ್ಪ್ರೇನ ಮಾಡಿದ್ರೆ, ಲೈಕ್ ಇಫ್ ಯು ಅಬ್ಸರ್ವ್ ಎನಿ ಚಿಕ್ಕ ಮೈನ್ಯೂರಿಟಿಯಾಗಿ ಯಾವುದಾದ್ರೂ ಅಬ್ಸರ್ವ್ ಮಾಡಿದ್ರೆ ಡಿಸೀಸ್ನ, ಈ ಸ್ಪ್ರೇನ ಯೂಸ್ ಮಾಡಿಬಿಡಿ. ಇಲ್ಲ ಯು ಬೆಟರ್ ಗೋ ವಿತ್ ಆರ್ಗ್ಯಾನಿಕ್ ಅಂದರೆ ಆರ್ಗ್ಯಾನಿಕಲ್ಲಿ ಕೂಡ ನನಗೊಂದು ಸಜೆಷನ್ಸ್ ನಾನು ಬರ್ಕೊಂಡಿದ್ದೀನಿ. ನೀಮ್ ಪೌಡ್ರ್ ಇರುತ್ತಲ್ಲ, ನೀಮ್ ಪೌಡ್ರನ್ನ ತಗೊಂಡು ವಾಟ್ ವಿ ಕ್ಯಾನ್ ಕಾಲ್ ಕೌ ಯೂರಿನ್ ಇರುತ್ತಲ್ಲ, ಕೌ ಯೂರಿನ್ ಒಂದು 15 ಲೀಟರ್ಸ್ ಡ್ರಮ್ಗೆ, ಒಂದು ಸ್ಪ್ರೇ ಡ್ರಮ್ಗೆ ಮಿಕ್ಸ್ ಮಾಡಿಕೊಂಡು ಕಂಪ್ಲೀಟ್ಲಿ ನೀವು ನೀಮ್ ಪೌಡ್ರ್ ಮತ್ತು ಕೌ ಯೂರಿನ್ನ ಸ್ವಲ್ಪ ಮೆಲ್ಟ್ ಮಾಡಿ ನೀಟಾಗಿ ಇದು ಮಾಡಿ ಸ್ಪ್ರೇ ಮಾಡ್ಬೋದು. ಆರ್ಗ್ಯಾನಿಕ್ ಮೆಥಡು. ಬಟ್ ನಾನು ಯೂಸ್ ಮಾಡಿದ್ದೆ ಆ್ಯಕ್ಚುಲಿ ಆ ಟೈಮಲ್ಲಿ, ಸಾರಿ ಫಾರ್ ದಟ್, ಕೆಮಿಕಲ್ ಯೂಸ್ ಮಾಡಿದ್ದೀನಿ. ಜೆನ್ಯೂನ್ಲಿ ಸೇಯಿಂಗ್. ಸೊ ಕೆಮಿಕಲ್ಸ್ ಬಂದುಬಿಟ್ಟು ಇದು ನಾನು ನಿಮಗೆ ಇನ್ನೊಂದು ಸರಿ ಸ್ಕ್ರೀನ್ಶಾಟ್ನ ಕೂಡ ಅಟ್ಯಾಚ್ ಮಾಡ್ತೀನಿ. ಸೊ ಇಷ್ಟು ನಾನು ಮಾಡಿರೋ ತಪ್ಪು ಬಂದುಬಿಟ್ಟು ಇದು. ಆ್ಯಂಡ್ ಈ ತಪ್ಪಿಂದ ನನ್ನ ಸ್ವಲ್ಪ ಗ್ರೋತ್ ರೇಟ್ ಕೂಡ ಕಮ್ಮಿ ಆಗಿರ್ಬೋದು. ಸೊ ನೀವು ಇದನ್ನು ಐ ಆಮ್ ಸೇಯಿಂಗ್ ಮೈ ಎಕ್ಸ್ಪೀರಿಯನ್ಸ್, ರೈಟ್. ಇದನ್ನು ನೀವು ಮುಂಚೆನೇ ನಾವೇನಾದರೂ ಯು ಕ್ಯಾನ್ ಟ್ಯಾಕಲ್ ಫಾರ್ ದಿಸ್ ಇಶ್ಯೂ ಮೀನ್ಸ್ ನೀವು ಯು ಕ್ಯಾನ್ ಬೆಟರ್ ಗ್ರೋತ್ ರೇಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ಸೆಕೆಂಡ್ ಥಿಂಗ್, ಸ್ವಲ್ಪ ಮೂನ್ ಥರ ತಿನ್ನೋಕ್ಕೆ ಪ್ರಾಬ್ಲಮ್ ಒಂದು ನೋಡಿ, ಲೈಕ್ ಬಟರ್ಫ್ಲೈಸ್ ಆರ್ ಸಮ್ ಫ್ಲೈಸ್, ಐ ಡೋಂಟ್ ನೋ ವಿಚ್ ಫ್ಲೈಸ್, ಮೂನ್ ಶೇಪಲ್ಲಿ ಎಲೆನ ತಿಂತವೆ. ಲೈಕ್ ಯಂಗ್ ಸ್ಟೇಜಲ್ಲಿರೋ ಎಲೆನ, ನಾಟ್ ಬಿಗ್ಗರ್ ಸ್ಟೇಜ್ ಆದಮೇಲೆ ನೋ ಪ್ರಾಬ್ಲಮ್, ಐ ಡೋಂಟ್ ಸಿ ಎನಿ ಪ್ರಾಬ್ಲಮ್ ನೌ ಡೇಸ್. ಅದಕ್ಕೆ ನೀವು ನೀಮ್ ಪೌಡ್ರನ್ನ ಕಂಪ್ಲೀಟ್ಲಿ ಯೂಸ್ ಮಾಡ್ಬೋದು. ಆ್ಯಕ್ಚುಲಿ ನೀಮ್ ಪೌಡ್ರನ್ನ ಯೂಸ್ ಮಾಡಿ ಯು ಕ್ಯಾನ್ ಸಾಲ್ವ್ ದಟ್. ನೀಮ್ ಪೌಡ್ರ್ ಕಹಿ ಇರುತ್ತಲ್ಲ, ಸೊ ಇಟ್ ವಿಲ್ ಬಿ ಸಾಲ್ವ್. ಸೊ ನಮ್ಮ ಸ್ಟೆಪ್ ಬಂದುಬಿಟ್ಟು ತಂದಿದ್ದಾಯಿತು ಪ್ಲ್ಯಾಂಟೇಷನ್ಸ್ JCPಯಲ್ಲಿ. ಬಟ್ ಲೇಬರ್ಗೆ ಆ್ಯಾವ್ರೇಜಾಗಿ ನಾನು ಎಸ್ಟಿಮೇಟ್ ಮಾಡಿಕೊಂಡ್ರೆ ಒಂದು 8 lakhs ಅಂತೀನಿ, 80,000 rupees ತನಕ ಲೇಬರ್ ಚಾರ್ಜಸ್ ಕೂಡ ಆಗಿದೆ. ಡೈಲಿ ಆಗ ಕರೋನಾ ಟೈಮಲ್ಲಿ ಹೋಗಿ ಡೈಲಿ ವರ್ಕೌಟ್, ಲೈಕ್ ಕಾಲೇಜ್ ಆನ್ಲೈನ್ ಇತ್ತು, ಮ್ಯಾನೇಜಿಂಗ್ ಬೋತ್ ಆ ಥರ ಕೆಲಸ ನಡೀತಿತ್ತು. ಆ್ಯಂಡ್ ಒನ್ ಥಿಂಗ್, ಪ್ಲ್ಯಾಂಟೇಷನ್ ಅಂದರೆ ತುಂಬ ಇಷ್ಟ ನಂಗೆ ಆ್ಯಕ್ಚುಲಿ. ಸೊ ಇಫ್ ಯು ಆಲ್ ಲವ್ ಆಬ್ವಿಯಸ್ಲಿ ವಿಲ್ ಗೋ. ಇಷ್ಟಾದಮೇಲೆ 2 years ಪ್ಲ್ಯಾಂಟೇಷನ್ಗೆ ವಾಟರ್ ಕಂಪಲ್ಸರಿ ನಾವು ಕೊಡಲೇಬೇಕು. 2 to 3 years ನಾವು ಮೇಜರ್ ಆಗಿ ಬಿಸಿಲಿಗೆ ಆಗಲಿ. ಆ್ಯಕ್ಚುಲಿ ಮಹಾಗಣಿ ನಮ್ದು ಆ್ಯಕ್ಚುಲಿ ಕಂಪ್ಲೀಟ್ಲಿ ಬ್ಲ್ಯಾಕ್ ಸಾಯಿಲ್. ಮಹಾಗಣಿ ನೀವು ಯಾವ ಸಾಯಿಲಲ್ಲಿ ತೊಗೊಂಡ್ರು ಕಂಪ್ಲೀಟಾಗಿ ಬರುತ್ತೆ, ನೋ ಪ್ರಾಬ್ಲಮ್ ವಿತ್ ಸಾಯಿಲ್ ಬಗ್ಗೆ ಥಿಂಕ್ ಮಾಡೋಕ್ಕೆ ಹೋಗ್ಬೇಡಿ. ಮಿಕ್ಸ್ಚರ್ ಸಾಯಿಲು ಓಕೆ, ಬಟ್ ಜಾಸ್ತಿ ಕಲ್ಲು ಎಲ್ಲ ಇದೆ ಅಂದರೆ ಸ್ವಲ್ಪ ಹಿಂಗೆ ಸಪ್ಲಿಮೆಂಟ್ಸ್ ಕೊಡೋಕ್ಕೆ ಟ್ರೈ ಮಾಡಿ. ಬಟ್
ನಮ್ಮದು ಕಂಪ್ಲೀಟ್ಲಿ ಬ್ಲ್ಯಾಕ್ ಸಾಯಿಲ್. ಆ್ಯಂಡ್ ಆ್ಯಾವ್ರೇಜಾಗಿ 1 ಇಯರ್ಗೆ ಮೇಂಟೆನೆನ್ಸ್ ಚಾರ್ಜಸ್ ಲೈಕ್ ಒಂದು 20,000-30,000 ಬಂದೇ ಬರುತ್ತೆ. ಲೈಕ್ ಟ್ರ್ಯಾಕ್ಟರ್ ಆಗಿರ್ಬೋದು, ರೋಟ್ರವೇಟ್ರ್, ಕಲ್ಟಿವೇಟ್ರ್, ಈ ಥರ ಮೇಂಟೆನೆನ್ಸ್ ಎಲ್ಲ ಬಂದಿದೆ. ಈಗ ನಮ್ಮದು ಸಕ್ಸಸ್ಫುಲಿ ವಿ ಕಂಪ್ಲೀಟೆಡ್ 4th year. ನಾವು ದ ಪ್ಲ್ಯಾಂಟ್ಸ್ ಆರ್ ಲೈಕ್ ದೇ ಆರ್ ಲೈಕ್ ಗೋಯಿಂಗ್ ಹೈ. ಆ್ಯಂಡ್ ಒನ್ ಬೆನಿಫಿಟ್, ನಾವು ವಿ ಆರ್ ನಾಟ್ ಸೀಯಿಂಗ್ ಲೈಕ್ ನಮಗೆ ಪ್ಲ್ಯಾಂಟೇಷನಿಂದ ಏನು ಎಕ್ಸ್ಪೆಕ್ಟೇಷನ್ ಅಂದರೆ, ಫಸ್ಟ್ ಥಿಂಗ್ ಫ್ರೂಟ್ಸ್ ಅಂದರೆ ಸ್ಕೈ ಫ್ರೂಟ್ಸ್ ಆಲ್ರೆಡಿ ನಿಮ್ಗೆ ಮೆನ್ಷನ್ ಮಾಡಿದ್ನಲ್ಲ, 7th year ಬರುತ್ತೆ. ಅಲ್ಲಿ ಮೇಜರ್ಲಿ 6.5 to 7th years ಬರುತ್ತೆ. 1 kg ಆ್ಯಕ್ಚುಲಿ ಈಗ ಪ್ರೆಸೆಂಟ್ ಮಾರ್ಕೆಟಲ್ಲಿ 300 to 500. ಸೊ ಶುಗರ್ಗೆಲ್ಲ ಯೂಸ್ ಮಾಡ್ತಾರೆ. ಅದೊಂದು ಸೆಕೆಂಡ್ ಎಕ್ಸ್ಟ್ರಾಕ್ಷನ್ ವುಡ್ಡು. ಥರ್ಡ್ ಬಂದುಬಿಟ್ಟು ವಿ ಆರ್ ಗಿವಿಂಗ್ ಸಮ್ ಗುಡ್ ಥಿಂಗ್ ಫಾರ್ ನೇಚರ್, ಲೈಕ್ ಆಕ್ಸಿಜನ್ ಹೈಯೆಸ್ಟ್ ಪ್ರೊಡ್ಯೂಸ್ ಮಾಡೋ ಕೆಪಾಸಿಟಿ ಆಫ್ರಿಕನ್ ಮಹಾಗಣಿಗಿದೆ. ಸೊ ವಿ ಆರ್ ಹೆಲ್ಪಿಂಗ್ ಅವರ್ ಮದರ್ ಅರ್ತ್, ವಾಟ್ ವಿ ಕ್ಯಾನ್ ಕಾಲ್ we have satisfaction with that one. And second thing, we have carbon credits ಅಂತ ಹೇಳ್ತಾರೆ. ಲೈಕ್ ಐ ಆಮ್ ರಿಸರ್ಚಿಂಗ್ ಅಬೌಟ್ ದ ಕಾರ್ಬನ್ ಕ್ರೆಡಿಟ್ಸ್. multinational companies are paying for us. Why? Because as farmers, ನಮ್ಮ ಥರ farmers, we are planting and selling our carbon credits to them. ಬಟ್ ಐ ಡೋಂಟ್ ನೋ ಎಲ್ಲಿ ಎಕ್ಸಾಕ್ಟ್ಲಿ ನಾನು ಕಾರ್ಬನ್ ಕ್ರೆಡಿಟ್ಸ್ ಬಗ್ಗೆ ಪಿಕ್ಚರ್ ಈಗ ಇನ್ನೂ ಇಷ್ಟವರೆಗೂ ಸಿಕ್ಕಿಲ್ಲ. ಸ್ಟಿಲ್ ಐ ಆಮ್ ದ ರಿಸರ್ಚ್ ಫೇಸ್. ಸೊ ಈ ವಿಡಿಯೋ ಎಲ್ಲಿಗೆ ರೀಚ್ ಆಗುತ್ತೋ ಗೊತ್ತಿಲ್ಲ. ಇಫ್ ಯು ಆರ್ ಲುಕಿಂಗ್ ಎನಿವನ್ ಹೂ ಯಾರಿಗಾದ್ರೂ ಕಾರ್ಬನ್ ಕ್ರೆಡಿಟ್ಸ್ ಬಂದಿದ್ದರೆ ಪ್ಲೀಸ್ ಸಜೆಸ್ಟ್ ಮಾಡಿ. ಇಟ್ ವಿಲ್ ಗೋನ್ ಟು ಹೆಲ್ಪ್ ಮೀ. ಐ ಹ್ಯಾವ್ 1,300+ ಆ್ಯಕ್ಟಿವ್ ಪ್ಲ್ಯಾಂಟ್ಸ್ ಆ್ಯಂಡ್ ಸಮ್ 40 to 50 ಮೀಡಿಯಮ್ ಸೈಜ್ಡ್ ಪ್ಲ್ಯಾಂಟ್ಸ್. ಸೊ ಐ ಆಮ್ ಗ್ರೋಯಿಂಗ್ ಮಿನಿ ಫಾರೆಸ್ಟ್ ಓನ್ಲಿ. ಸೊ ಇದು ನನಗೆ ಹೆಲ್ಪ್ ಆಗುತ್ತೆ. ಅದರಲ್ಲೂ ಕೂಡ ನಾನು ರೆವೆನ್ಯೂನ ಜನ್ರೇಟ್ ಮಾಡ್ಬೋದು. ಬಿಕಾಸ್ ಓನ್ಲಿ ವಿ ಹ್ಯಾವ್ ಇನ್ವೆಸ್ಟೆಡ್, ನೋ ರಿಟರ್ನ್ಸ್. ಈಗಿದ್ದಾಗ ರಿಟರ್ನ್ಸ್ ಏನು ನೋಡಿಲ್ಲ. ಸೊ ಹೋಪ್ ನಿಮ್ಗೆ ಯಾರಾಗಾದರೂ ಸಿಕ್ಕಿದರೆ ಕಾರ್ಬನ್ ಕ್ರೆಡಿಟ್ಸ್ ಬಗ್ಗೆ. ಲೈಕ್ ಕಂಪ್ನೀಸ್ ಕೆಲವು ಟೈಅಪ್ ಆಗ್ತಿದ್ದಾರೆ. ಲೈಕ್ ಐ ಡೋಂಟ್ ನೋ, ಚತುರ್ವೇದ್ ಯಾರು, ಐ ಡೋಂಟ್ ನೋ, ಐ ಕಾಂಟ್ ಸೇ ದಟ್ ನೇಮ್ಸ್ ಆಲ್ಸೋ. ಸಮ್ ಕಂಪ್ನೀಸ್ ಆರ್ ಟೈಪಿಂಗ್ ಆ್ಯಂಡ್ ದೇ ಆರ್ ಗೋನ್ ಶಿಪ್. ಅವರೇ ಪ್ರೊವೈಡ್ ಮಾಡ್ತಿದ್ದಾರೆ ಮಹಾಗಣಿ ಟ್ರೀಸ್ನ. ಆ್ಯಂಡ್ ನಾವು ಒಂದು ಪ್ರೈಸ್ ಅಂತ ಈಗ ಒಂದು ಬಾಂಡ್ ಮಾಡ್ಕೊತಾರೆ. ಅದೇ ಬಾಂಡಿಗೆ ನಾವು ಸೇಲ್ ಮಾಡಬೇಕು. ಕಂಪ್ಲೀಟ್ಲಿ ಯೂಟ್ಯೂಬಲ್ಲಿ ಅದು ಇನ್ಫಾರ್ಮೇಷನ್ ಇದೆ, ಚೆಕ್ ಮಾಡಿ ಒಂದು ಸರಿ. ಐ ಡೋಂಟ್ ಗೋ ಫಾರ್ ದಟ್ ಒನ್, ನಂಗೆ ಅದು ಏನು ಇಷ್ಟ ಇಲ್ಲ. ಸೊ ಇಷ್ಟು ಕಂಪ್ಲೀಟ್ಲಿ ನನ್ನ ಜರ್ನಿ ಆಗಿದೆ. ಲೈಕ್ ನಮಗೆ ಡ್ರಿಪ್ ಇರಿಗೇಷನ್ಗೆ ಆಲ್ರೆಡಿ ಮೇನ್ ಪೈಪ್ ಇದ್ದಿದ್ದಕ್ಕೆ ಒಂದು ನಿಯರ್ಲಿ ಜಸ್ಟ್ ಲ್ಯಾಟ್ರಲ್ ಹೊಸದು ತೊಗೊಂಡಿದ್ದಕ್ಕೆ ಒಂದು 1 lakh ಒಳಗಡೆನೇ ಆಗ್ತಿದೆ 5 acres. ಬಿಕಾಸ್ ಆಲ್ರೆಡಿ ನಮ್ಮದೆಲ್ಲ ಇದ್ದಿದ್ದು ವಿ ಆರ್ ಕಿತ್ಬಿಟ್ಟು ಮತ್ತೆ ರೀಪ್ಲೇಸ್ ಆಫ್ ಆಫ್ರಿಕನ್ ಮಹಾಗಣಿ. ಸೊ ಅದು ನಮಗೆ ಕಮ್ಮಿನೇ ಬಿತ್ತು. ಪ್ಲ್ಯಾಂಟ್ಸ್ ಆ್ಯಕ್ಚುಲಿ ಆಗ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಯಿತು. ನಿಯರ್ಲಿ 4 lakhs to 5 lakhs ಇನ್ವೆಸ್ಟ್ ಮಾಡಿದ್ದೀವಿ ಆಫ್ರಿಕನ್ ಮಹಾಗಣಿ ಪ್ಲಾಂಟೇಷನ್ ಮಾಡೋಕ್ಕೆ. ಬಟ್ ಅದು 2021 ಪ್ರಾಜೆಕ್ಟ್ ಆಗಿದೆ. ಬಟ್ ಐ ಆಮ್ ಸೇಯಿಂಗ್ ಒನ್ ನ್ಯೂ ಪ್ರಾಜೆಕ್ಟ್ ಲೈಕ್ 2025 ಆಫ್ರಿಕನ್ ಮಹಾಗಣಿ ಪ್ರಾಜೆಕ್ಟ್ ಫಾರ್ ಲೈಕ್ ಯಂಗ್ಸ್ಟರ್ಸ್ ಲೈಕ್ ಅಸ್. ಈ ಪ್ರಾಜೆಕ್ಟ್ ಬಂದುಬಿಟ್ಟು ಲೈಕ್ ನಿಮ್ಗೆ ಆಲ್ರೆಡಿ ಹೇಳಿದ್ದೆ, ಈ ವಿಡಿಯೋ ತುಂಬ ಉದ್ದಾಗ್ತಾಯಿದೆ. ಆಲ್ರೆಡಿ 13 minutes ಕ್ರಾಸ್ ಆಗಿದೆ. ಸೊ 1 acreಲ್ಲಿ ಆಫ್ರಿಕನ್ ಮಹಾಗಣಿ ಪ್ಲಾಂಟೇಷನ್ ಹೇಗೆ ಮಾಡೋದು, ಎಷ್ಟು ಖರ್ಚಾಗ್ಬೋದು ಆ್ಯಂಡ್ ಎಷ್ಟು ರಿಟರ್ನ್ಸ್ ಬರ್ಬೋದು ಅಂತ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟಾಗಿ ತಿಳ್ಸ್ಕೊಂಡ್ಕೊಡ್ತೀನಿ. ಇಷ್ಟು ಲೈಕ್ ವಿಡಿಯೋ ಮಾತ್ರ ತುಂಬ ಲೆಂತ್ ಆಗ್ತಿದೆ. ಪ್ಲೀಸ್ ಒಂದು ಚಿಕ್ಕ ಸಪೋರ್ಟ್. ಲೈಕ್ ನನ್ನ ಒಂದು ಒಪಿನಿಯನ್ ಏನು ಅಂದರೆ, ಲೈಕ್ ಆಲ್ ದಿಸ್ ಆರ್ ಐ ಟೆಸ್ಟೆಡ್. ಲೈಕ್ ನಾನು ಒಂದು ಡಿಪ್ಲಾಯ್ ಮಾಡಿದ್ದೀನಿ ಆಲ್ರೆಡಿ. ಸೊ ಇಫ್ ಯು ಆರ್ ಗೋಯಿಂಗ್ ಟು ಒಂದು ಲೈಕ್ ಮತ್ತು ಒಂದು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಯಂಗ್ ಫಾರ್ಮರ್ ಲೈಕ್ ಮೀ, ಆದರೆ ಐ ಆಮ್ ಸೇಯಿಂಗ್ ಐ ಬಿಲೀವ್ ಐ ಆಮ್ ಎ ಫಾರ್ಮರ್ ಓನ್ಲಿ. ಸೊ ಎಲ್ಲರಿಗೂ ಗೊತ್ತಾಗಲಿ ಇನ್ಫಾರ್ಮೇಷನ್. ಈವನ್ ದೇ ಕ್ಯಾನ್ ಪ್ಲ್ಯಾಂಟ್ ಆ್ಯಂಡ್ ವಿ ಕ್ಯಾನ್ ಸೇವ್ ಅವರ್ ಅರ್ತ್. ಆ್ಯಂಡ್ ಡೋಂಟ್ ಥಿಂಕ್ ಲೈಕ್ ನಾನು ಪ್ಲಾಂಟೇಷನ್ನ ಮಾಡ್ತಾಯಿದ್ದೀನಿ, ಎಂಡ್ ಆಫ್ ದ ಡೇ ಯು ಗೋನ್ ಟು ಕಟ್ ರೈಟ್ ಚೇತನ್ ಅಂತಿರಲ್ಲ. ಸಿ ಎಂಡ್ ಆಫ್ ದಿ ಡೇ ನಾವೆಲ್ಲರೂ ಕೂಡ ವಿ ಹ್ಯಾವ್ ಟು ವ್ಯಾನಿಶ್ ರೈಟ್. ಸೊ ಲೆಟ್ ಗಿವ್, ಈಗ ಪ್ಲ್ಯಾಂಟ್ ಮಾಡೋಣ, ಲೆಟ್ ಟೇಕ್ ಸಮ್ ಇನ್ಪುಟ್ ಆ್ಯಂಡ್ ವಿಲ್ ಗೋನ್ ಟು ಡಿಪ್ಲಾಯ್ ಅಗೇನ್. ಓಕೆ, ದಟ್ಸ್ ಒನ್ ಸ್ಮೈಲ್ ಥಿಂಗ್ ರೀಸನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಲ್ಲಿ ತನಕ ನೋಡಿದ್ರೆ ಅಂದರೆ ಹ್ಯಾವ್ ಎ ಗುಡ್ ಇನ್ಫಾರ್ಮೇಷನ್. ಸೊ ಮುಂದಿನ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ಲಿ ನಿಮಗೆ 1 acreಲ್ಲಿ ಎಷ್ಟು ಪ್ಲಾಂಟೇಷನ್ ಮಾಡ್ಬೋದು ಆ್ಯಂಡ್ 1 acreಗೆ ಆ್ಯಕ್ಚುಲಿ ಚೀಪ್ ಬಡ್ಜೆಟ್, ಐ ಮೀನ್ ಲೋ ಮೇಂಟೆನೆನ್ಸ್ ಬಡ್ಜೆಟ್, ನಾನೊಂದು 50,000 to 60,000 ಪ್ಲಾಂಟೇಷನ್ ಹೆಂಗೆ ಮಾಡೋದು ಅಂತ ಕಂಪ್ಲೀಟಾಗಿ ನನ್ನ ಹತ್ರ ಪಿಕ್ಚರ್ ಇದೆ. ಅದು ನಿಮ್ಗೆ ತಿಳ್ಸ್ಕೊಂಡು ಕೊಡ್ತೀನಿ. ಆ್ಯಂಡ್ ನೀವು ಕೂಡ ಈಸಿಯಾಗಿ ಮಾಡ್ಬೋದು. ಆ್ಯಂಡ್ ಇಂಟರ್ ಕ್ರಾಪ್ಸ್ ಬಗ್ಗೆ ಕೂಡ ತಿಳ್ಸ್ಕೊಂಡು ಕೊಡ್ತೀನಿ. ಥ್ಯಾಂಕ್ ಯು. ಸೈನಿಂಗ್ ಆಫ್ ಯುವರ್ ಚೇತನ್ ರೆಡ್ಡಿ. ಬಾಯ್ ಬಾಯ್.